ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನೆಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫೈನಲ್ ಇಯರಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, 2 ಪೇಪರ್ ಇರುತ್ತೆ, T5 ಆ್ಯಂಡ್ T6 ಅಂತ ಥಿಯರಿನಲ್ಲಿ. ಪೇಪರ್ 5ಅಲ್ಲಿ 4 ಯೂನಿಟ್ ಇರುತ್ತೆ, ಪೇಪರ್ 2ನಲ್ಲಿ 4 ಯೂನಿಟ್ ಇರುತ್ತೆ. ಈಗ ಸದ್ಯಕ್ಕೆ ಪೇಪರ್ 1ಅಲ್ಲಿ ಯೂನಿಟ್ 1ಅಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಅದರಲ್ಲಿ ಒಂದು ಟಾಪಿಕ್ಕು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ, ಅದರದ್ದು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 8ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ, ಇದಕ್ಕಿಂತ ಮುಂಚೆ ವರ್ನರ್ ಥಿಯರಿ ಆಗಿದೆ, EAN ರೂಲ್ ಆಗಿದೆ. ವರ್ನರ್ ಥಿಯರಿನಲ್ಲಿ ಒಂದಷ್ಟು ಡ್ರಾಬ್ಯಾಕ್ಸ್ ಇತ್ತು, ಲಿಮಿಟೇಷನ್ಸ್ ಇತ್ತು. ಅದನ್ನು ಅಡ್ರೆಸ್ ಮಾಡೋದಕ್ಕೆ ನಮ್ಮ ಹತ್ರ ವೇಲೆನ್ಸ್ ಬಾಂಡ್ ಥಿಯರಿ ಇದೆ. ಸೊ ವೇಲೆನ್ಸ್ ಬಾಂಡ್ ಥಿಯರಿನೂ ಸುಮಾರು ಲಿಮಿಟೇಷನ್ಸ್ ಇದೆ. ಅದನ್ನು ಅಡ್ರೆಸ್ ಮಾಡೋದಕ್ಕೆ ನಮಗೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇದೆ. ಸೊ ಈ ರೀತಿಯಾಗಿ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ formation of coordination compounds, in order to understand the paramagnetic nature, in order to understand the structure or the geometry of the coordination compound, ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ ಇದೆ. ಅದನ್ನು ಇವಾಗ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ವೇಲೆನ್ಸ್ ಬಾಂಡ್ ಥಿಯರಿ ಇಸ್ ಅನ್ ಎಕ್ಸ್ಟೆನ್ಷನ್. ದೆರ್ ಆರ್ ಸಮ್ ಲಿಮಿಟೇಷನ್ಸ್ ಆಫ್ ವರ್ನರ್ ಥಿಯರಿ. ಆ ವರ್ನರ್ ಥಿಯರಿನಲ್ಲಿ ಸ್ಪೆಕ್ಟ್ರಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅಥವಾ ಅದು ಜಾಮಿಟ್ರಿ ಆಗಿರ್ಬೋದು, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಲಿಲ್ಲ. ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗಿರುವಂಥ ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ತೀವಿ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಇಲ್ಲಿ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ವೇಲೆನ್ಸ್ ಬಾಂಡ್ ಥಿಯರಿ ಯಾಕೆ ಪ್ರಪೋಸ್ ಮಾಡಿದ್ರು ಅಂದರೆ, ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ಹೌ ದ ಫಾರ್ಮೇಷನ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ಏನು ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಏನು ಕರಿತೀವಿ, ಅದು ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ವಿ, ಥಿಯರೀಸ್ಗಳಿವೆ. ಆ ಥಿಯರಿನಲ್ಲಿ ಮೊದಲನೇ ಥಿಯರಿ ಯಾವುದು ಅಂದರೆ ವರ್ನರ್ ಥಿಯರಿ, ಎರಡನೇ ಥಿಯರಿ ಯಾವುದು ಅಂದರೆ ವೇಲೆನ್ಸ್ ಬಾಂಡ್ ಥಿಯರಿ. ಹಾಗಂದ್ರೆ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದರೆ ಏನು, ಕಾಂಪ್ಲೆಕ್ಸ್ ಅಂದರೆ ಏನು. ಸೊ ಕಾಂಪ್ಲೆಕ್ಸ್ ಅಂದರೆ ಏನು ಅಂದರೆ, ಇಟ್ಸ್ ಅ ಸಬ್ಸ್ಟೆನ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಮೆಟಲ್ ಆರ್ ಎ ಮೆಟಲ್ ಅಯಾನ್ which is associated with a group of neutral molecules or negatively charged ions are called as ligands linked through a coordinate covalent bond. That's why these compounds are called as coordination compounds ಅಂತ ಕರೀತಾರೆ. ಅಂದರೆ ಏನಾಗ್ತದೆ, ಮಧ್ಯದಲ್ಲಿ ಮೆಟಲ್ ಇದೆ ಅಥವಾ ಮೆಟಲ್ ಅಯಾನ್ ಇದೆ, ಅದ್ರ ಸುತ್ತ ಲಿಗ್ಯಾಂಡ್ ಇದೆ. ಮೆಟಲ್ ಏನಾಗ್ತಾ ಇದೆ, ಪಾಸಿಟಿವ್ಲಿ ಚಾರ್ಜ್ ಇದೆ, ಅದೇನ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ. ಸುತ್ತ ಇರುವಂಥ ಲಿಗ್ಯಾಂಡ್ಸ್ ಏನು ಮಾಡ್ತಿದೆ, ಎಲೆಕ್ಟ್ರಾನ್ ರಿಚ್ ಇದೆ. ದೇ ಗೋಯಿಂಗ್ ಟು ಗಿವ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಮೆಟಲ್ ಅಯಾನ್. ಲಿಗ್ಯಾಂಡ್ ಮತ್ತು ಮೆಟಲ್ ಮಧ್ಯೆ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಏನಾಗಿರುತ್ತೆ ಅಂತಂದರೆ, ದೇ ಆರ್ ನ್ಯೂಟ್ರಲ್ ಆ್ಯಂಡ್ ದೇ ಗೋಯಿಂಗ್ ಟು ಕಂಟೈನ್, ವೆನ್ ದೇ ಡಿಸಾಲ್ವ್ ಇನ್ ವಾಟರ್ ದೇ ಗೋಯಿಂಗ್ ಟು ಗಿವ್ ಅಟ್ಲೀಸ್ಟ್ 1 ಕಾಂಪ್ಲೆಕ್ಸ್ ಅಯಾನ್ ಇರಲೇಬೇಕು ಅಂತ ಹೇಳ್ತಾರೆ. ಸೊ ಅಂದರೆ ಏನಾಗ್ತದೆ, ಮೆಟಲ್ ಅಯಾನ್ ಏನಾಗ್ತಾ ಇದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ. ಲಿಗ್ಯಾಂಡ್ಸ್ ಏನಾಗಿದೆ, ಎಲೆಕ್ಟ್ರಾನ್ ರಿಚ್ ಇದೆ. ಒನ್ಸ್ ದೇ ಬಿಕಮ್ ಬಾಂಡ್ ಅಪ್ ದೇ ವಿಲ್ ಬಿಕಮ್ ನ್ಯೂಟ್ರಲ್. ಆದರೆ ಅವು ಡಿಸಾಲ್ವ್ ಆದಾಗ ಏನಾಗುತ್ತೆ ಅಂದರೆ, ದೇ ಡು ನಾಟ್ ರಿಟೈನ್ ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ ಬೋತ್ ಇನ್ ಸೊಲ್ಯೂಷನ್ ಆ್ಯಂಡ್ ಆಲ್ಸೋ ಇನ್ ಸಾಲಿಡ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತೀವಿ, ಇದರ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಡಬಲ್ ಸಾಲ್ಟ್ಗೂ ಕೋಆರ್ಡಿನೇಷನ್ ಕಾಂಪೌಂಡ್ಗೂ ಅದೇ ಡಿಫ್ರೆನ್ಸ್. ಡಬಲ್ ಸಾಲ್ಟ್ ಅಂದ್ರೇನು, 2 ಸಿಂಪಲ್ ಸಾಲ್ಟ್ನ ಮಿಕ್ಸ್ ಮಾಡಿದಾಗ ನನಗೆ ಡಬಲ್ ಸಾಲ್ಟ್ ಬರುತ್ತೆ. ಬಟ್ ವೆನ್ ಐ ಡಿಸಾಲ್ವ್ ದಟ್ ಇನ್ ವಾಟರ್, ಐ ಆಮ್ ಗೋಯಿಂಗ್ ಟು ಗಿವ್ ಇಂಡಿವಿಜುವಲ್ ಅಯಾನ್ಸ್ ಏನಾದರೂ ಬಂತು ಅಂದರೆ ಅವಾಗ ಅದನ್ನು ಡಬಲ್ ಸಾಲ್ಟ್ ಅಂತ ಕರಿತೀನಿ. ಇಂಡಿವಿಜುವಲ್ಸ್ ಅಯಾನ್ಸ್ ರೆಪ್ರೆಸೆಂಟ್ ಮಾಡಿದ್ರೆ ಇಫ್ ದೇ ಗೆಟ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್ ಅಯಾನ್ ಆಯಿತು ಅಂತಂದರೆ ಅಂಥದ್ದನ್ನು ನಾನು ಏನಂತ ಕರಿತೀನಿ, ಕಾಂಪ್ಲೆಕ್ಸ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಬಲ್ ಸಾಲ್ಟ್ನ ತೊಗೊಳ್ತಾ ಇದ್ದೀನಿ, ಅಂದರೆ 2 ಸಿಂಪಲ್ ಸಾಲ್ಟ್ನ ಕಂಬೈನ್ ಮಾಡ್ತಾ ಇದ್ದೀನಿ. ಒಂದು ಪೊಟ್ಯಾಷಿಯಮ್ ಸೈನೈಡ್ ಇದೆ, ಇನ್ನೊಂದು ಫೆರಿಸೈನೈಡ್ ಇದೆ. ಅವೆರಡೂ ಮಿಕ್ಸ್ ಮಾಡಿದಾಗ ನನಗೆ ಪೊಟ್ಯಾಷಿಯಮ್ ಫೆರಿಸೈನೈಡ್ ಬರುತ್ತೆ. ಅದು ಡಬಲ್ ಸಾಲ್ಟು ಕಾಂಪ್ಲೆಕ್ಸು ನನಗೆ ಗೊತ್ತಿಲ್ಲ. ಹೆಂಗೆ ಐಡೆಂಟಿಫೈ ಮಾಡಬೇಕು, ವೆನ್ ಐ ಡಿಸಾಲ್ವ್ ದಟ್ ಇನ್ ವಾಟರ್ ನನಗೆ ಇಂಡಿವಿಜುವಲ್ ಅಯಾನ್ಸು, ಐರನ್ಗೂ ಕೊಡಬೇಕಾಯ್ತು, ಸೈನೈಡ್ಗೂ ಕೊಡಬೇಕಾಯ್ತು, ಪೊಟ್ಯಾಷಿಯಮ್ಗೂ ಕೊಡಬೇಕಾಯ್ತು, ಅದು ಕೊಡಲ್ಲ. ಇದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಗಿವ್ ಓನ್ಲಿ 2 ಟೈಪ್ಸ್ ಆಫ್ ಅಯಾನ್ಸ್. ಒನ್ ಈಸ್ ಪಾಸಿಟಿವ್ಲಿ ಚಾರ್ಜ್, ಅದರ್ ಒನ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಆ ನೆಗೆಟಿವ್ಲಿ ಚಾರ್ಜ್ ಯಾವುದು ಅಂದರೆ ಕಾಂಪ್ಲೆಕ್ಸ್ ಅಯಾನ್ ಆಗಿರುತ್ತೆ. ಅದರಲ್ಲಿ ಐರನ್ನು ಮತ್ತು ಲಿಗ್ಯಾಂಡ್, ಐರನ್ ಇಸ್ ಎ ಮೆಟಲ್ ಅಯಾನು, ವೆರಾಸ್ ಸಿಎನ್ ಇಸ್ ಎ ಲಿಗ್ಯಾಂಡ್, ಅವೆರಡೂ ಇರುತ್ತೆ. ಅಂಥದ್ದು ಬರುತ್ತೆ. ಅಂಥದಕ್ಕೆ ಏನಂತ ಕರಿತೀನಿ ನಾನು, ಕಾಂಪ್ಲೆಕ್ಸ್ ಅಯಾನ್ ಅಂತ ಹೇಳ್ತೀನಿ. ದಟ್ ಇಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಡಬಲ್ ಸಾಲ್ಟ್ ಆ್ಯಂಡ್ ಎ ಕಾಂಪ್ಲೆಕ್ಸ್ ಸಾಲ್ಟ್.
ಸೊ ಅಲ್ಲಿ ಏನಾಗ್ತಾ ಇದೆ, ಐರನ್ ಏನಿದೆ Fe2 ಸ್ಟೇಟಲ್ಲಿದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದೆ, ಇಟ್ ಗೋಯಿಂಗ್ ಟು ಕ್ಯಾರಿ ಪಾಸಿಟಿವ್ ಚಾರ್ಜ್, ಮೆಟಲ್ ಅಯಾನ್ ಅಂತ ಕರಿತೀವಿ, ಐರನ್ ಅಯಾನ್ ಇದೆ. ಅದು ಸುತ್ತ ಏನಾಗಿದೆ 6 ಲಿಗ್ಯಾಂಡ್ ಇದೆ. 6 ಲಿಗ್ಯಾಂಡ್ ಏನು ಮಾಡ್ತಾ ಇದೆ, ಇಟ್ ಗೋಯಿಂಗ್ ಟು ಗಿವ್ ಎಲೆಕ್ಟ್ರಾನ್ಸ್, ಈಚ್ ಲಿಗ್ಯಾಂಡ್ ವಿಲ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ 2 ಎಲೆಕ್ಟ್ರಾನ್ಸ್ ಟು ದಿಸ್ ಮೆಟಲ್ ಅಯಾನ್. ಸೊ ಒಟ್ಟು 12 ಎಲೆಕ್ಟ್ರಾನ್ಸ್ನ ಇದು ತಗೊಳ್ತಾ ಇದೆ. ಸಿನ್ಸ್ ದ ಬಾಂಡ್ ಇಸ್ ಫಾರ್ಮ್ಡ್ ಓನ್ಲಿ ಬೈ ಗಿವಿಂಗ್ ದ ಎಲೆಕ್ಟ್ರಾನ್ ಬೈ ದಿ ಲಿಗ್ಯಾಂಡ್, ಆ ಬಾಂಡ್ನ ನಾವೇನಂತ ಕರಿತೀವಿ, ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಿಮಗೆ ಫಾರ್ಮೇಷನ್ ಆಗುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ಎಷ್ಟೊಂದು ಥಿಯರಿಗಳಿವೆ. ಅದರಲ್ಲಿ ಮೊದಲನೇ ಥಿಯರಿ ಯಾವುದು ಅಂದರೆ ವರ್ನರ್ ಥಿಯರಿ. ವರ್ನರ್ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರೀತಾರೆ ಅವನಿಗೆ. ಅವನೇನು ಮಾಡ್ದ, ಒಂದಷ್ಟು ಪಾಸ್ಟುಲೇಟ್ಸ್ ಹೇಳ್ದ. ಅದಾದಮೇಲೆ ಈ ಟ್ರೈ ಟು ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹೇಗಾಗ್ತಿದೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡೋಕ್ಕೆ, ಪ್ರೈಮರಿ ವೇಲೆನ್ಸಿ, ಸೆಕೆಂಡ್ರಿ ವೇಲೆನ್ಸಿ, ಐನೈಸಬಲ್, ನಾನ್ ಐನೈಸಬಲ್, ಡೈರೆಕ್ಷನ್ ಹೇಳ್ದ. ಆಮೇಲೆ ಯಾವ ರೀತಿ ಹೈಬ್ರಿಡೈಸೇಷನ್ ಆಗುತ್ತೆ ಅದ್ರ ಬಗ್ಗೆ ಅವನೇನು ಮಾಡ್ದ, ಐಡಿಯಾಸ್ನ ಕೊಡ್ತಾ ಹೋದ. ಬಟ್ ಅದರಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದ್ದಾಗ ಅಂತ ಅವ್ನು ಹೇಳಿದ್ದಾರ ತಪ್ಪು ಅಂತಲ್ಲ. ಅವ್ನು ಹೇಳಿದ್ದು ಪಾರ್ಷಲಿ ಇಟ್ ವಾಸ್ ಏಬಲ್ ಟು ಆನ್ಸರ್ ದಿ ಫಾರ್ಮೇಷನ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅವನದು ಕೆಲವೊಂದು ಏನಾಗಿತ್ತು, ಲಿಮಿಟೇಷನ್ಸ್ ಇತ್ತು. ಏನೇನು ಲಿಮಿಟೇಷನ್ಸ್ ಅಂತಂದರೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಇನ್ ಸೆಂಟ್ರಲ್ ಮೆಟಲ್ ಅಯಾನ್ ವಿತ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್, ಅದು ಅವನಿಗೆ ಹೇಳಕ್ಕೆ ಆಗಲಿಲ್ಲ. ಏನಕ್ಕೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಮೆಟಲ್ ಅಯಾನ್ ಇದೆ, ಈಗ ಹಿಂದಿನ ಎಕ್ಸಾಂಪಲ್ ಕೊಟ್ಟಂಗೆ ನಾನು ಐರನ್ Fe2 ಇದೆ, ಅದೇನು ಮಾಡ್ತಾ ಇದೆ, ಅದಕ್ಕೆ Fe2 ಸ್ಟೇಟಲ್ಲಿದೆ. ಅದರದ್ದು ಎಷ್ಟು ಎಲೆಕ್ಟ್ರಾನ್ಸ್ನ ತೊಗೊಳ್ತಾ ಇದೆ, ದೆರ್ ಆರ್ 6 ಲಿಗ್ಯಾಂಡ್ಸ್ ಆರ್ ಕಾಂಟ್ರಿಬ್ಯೂಟಿಂಗ್. ಸೊ 6 ಲಿಗ್ಯಾಂಡ್ಸ್ ಅಂದರೆ 12 ಎಲೆಕ್ಟ್ರಾನ್ಸ್ನ ಕೊಡ್ತಾ ಇದೆ. ಸೊ ಮೆಟಲ್ ಅಯಾನ್ ಏನಾಗಿದೆ Fe2 ಪ್ಲಸ್ ಸ್ಟೇಟಲ್ಲಿದೆ. ಆದರೆ ಅದಕ್ಕೆ ಎಷ್ಟು ಡಿಫಿಷಿಯೆಂಟ್ ಆಗಿತ್ತು ಅಂತಂದರೆ 2 ಡಿಫಿಷಿಯೆಂಟ್ ಆಗಿತ್ತು. ಆದರೆ ಎಷ್ಟು ಅದು ಅಕಾಮಡೇಟ್ ಮಾಡ್ಕೊಳ್ತಾ ಇದೆ, ಎಷ್ಟು ಎಲೆಕ್ಟ್ರಾನ್ಸ್ನ ತೊಗೊಳ್ತಾ ಇದೆ, ಇಟ್ ವಾಸ್ ಅಕಾಮಡೇಟಿಂಗ್ 12 ಎಲೆಕ್ಟ್ರಾನ್ಸ್. ಅಷ್ಟು ಎಲೆಕ್ಟ್ರಾನ್ಸ್ನ ಮೆಟಲ್ ಅಯಾನು ಅಕಾಮಡೇಟ್ ಮಾಡುತ್ತಾ. ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಟ್ ಮೆಟಲ್ ಅಯಾನ್ ಆಫ್ಟರ್ ಅಕ್ಸೆಪ್ಟಿಂಗ್ ದಿ ಎಲೆಕ್ಟ್ರಾನ್ ಫ್ರಮ್ ದಿ ಲಿಗ್ಯಾಂಡ್, ಅದನ್ನು ಅವನು ವರ್ನರ್ ಥಿಯರಿನಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ ಅವನಿಗೆ. ಆಮೇಲೆ ಅವನೇನು ಹೇಳ್ದ, ವರ್ನರ್ ಥಿಯರಿ ನಿಮ್ಗೆ ಗೊತ್ತು, ಆಲ್ ಕಾಂಪ್ಲೆಕ್ಸಸ್ ಆರ್ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಡಿಸ್ಟಿಂಕ್ಟ್ ಕಲರ್ ಇರುತ್ತೆ. ಸೊ ಆಲ್ ಡಿ ಬ್ಲಾಕ್ ಎಲಿಮೆಂಟ್ಸ್ ವೆನ್ ದೇ ಇನ್ವಾಲ್ವ್ಡ್ ಇನ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಡಿ ಟ್ರಾನ್ಸಿಷನ್ ಆಗುತ್ತೆ. ಈಗ ನಮಗೆ ಗೊತ್ತಿದೆ, ಬಟ್ ಆ ಟೈಮಲ್ಲಿ ಗೊತ್ತಿಲ್ಲ. ಡಿ ಟ್ರಾನ್ಸಿಷನ್ ಆಗಿ ಕಲರ್ ಬರುತ್ತೆ. ಸೊ ಕಲರ್ ಬಗ್ಗೆ ಅವನು ಏನು ಎಕ್ಸ್ಪ್ಲನೇಷನ್ನ ಕೊಟ್ಟಿರಲಿಲ್ಲ ವರ್ನರ್. ಮೂರನೇದೇನು ಅಂದರೆ, ಮ್ಯಾಗ್ನೆಟಿಕ್ ಬಿಹೇವಿಯರ್ ಬಗ್ಗೆನೂ ಅದು ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಸೊ 3 ಲಿಮಿಟೇಷನ್ಸ್ ಇದೆ. ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಹೌ ದ ಸೆಂಟ್ರಲ್ ಮೆಟಲ್ ಅಯಾನ್ ಕ್ಯಾನ್ ಅಕಾಮಡೇಟ್ ಸೋ ಮಚ್ ಆಫ್ ಎಲೆಕ್ಟ್ರಾನ್ಸ್ ಗಿವನ್ ಬೈ ದಿ ಲಿಗ್ಯಾಂಡ್, ಅದನ್ನು ಒಂದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಅದು ಕಲರ್ದು ಆಫ್ ದಿ ಕಾಂಪ್ಲೆಕ್ಸ್ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದಿ ಕಾಂಪ್ಲೆಕ್ಸು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒನ್ ಮೋರ್ ಥಿಯರಿ, ದಟ್ ಥಿಯರಿ ಈಸ್ ಕಾಲ್ಡ್ ಆಸ್ ವೇಲೆನ್ಸ್ ಬಾಂಡ್ ಥಿಯರಿ, ವಿಚ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ವರ್ನರ್ ಥಿಯರಿ. ವರ್ನರ್ದು ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಅವನಿಗೆ ಏನು ತೋಚಿತ್ತು ಅದನ್ನು ಹೇಳ್ದ. ಅದರದ್ದು ಡ್ರಾಬ್ಯಾಕ್ಸ್ನ, ಅದರದ್ದು ಕ್ವಶನ್ಸ್ಗೆ ಏನು ಬಂತಲ್ಲ ಅದಕ್ಕೆ ಆನ್ಸರ್ ಮಾಡೋಕ್ಕೆ ವಿ ಹ್ಯಾವ್ ಎ ಒನ್ ಮೋರ್ ಥಿಯರಿ, ದಟ್ ಥಿಯರಿ ಈಸ್ ಕಾಲ್ಡ್ ಆಸ್ ವೇಲೆನ್ಸ್ ಬಾಂಡ್ ಥಿಯರಿ. ಹಾಗಂತ ವರ್ನರ್ ಹೇಳಿದ್ದು ಯಾವುದೂ ತಪ್ಪು ಅಂತಲ್ಲ, ಅದರದ್ದು ಎಕ್ಸ್ಟೆನ್ಷನ್ನು ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಹೇಳ್ತಾರೆ. ಇದನ್ನು ಯಾರು ಪ್ರಪೋಸ್ ಮಾಡಿದ್ದು ಅಂದರೆ ಲಿನಿಯಸ್ ಪೌಲಿಂಗ್ ಇನ್ 1931. he tries to explain the formation of the coordination compounds based on some facts. ಅವನೇನು ಹೇಳ್ತಾನೆ ಅಂದರೆ, ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ಬೈ ದಿ ಓವರ್ಲ್ಯಾಪಿಂಗ್ ಆಫ್ ದಿ ಲಿಗ್ಯಾಂಡ್ ಆರ್ಬಿಟಲ್ ಕಂಟೈನಿಂಗ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆ್ಯಂಡ್ ಎಂಟಿ ಆರ್ಬಿಟಲ್ಸ್ ಆಫ್ ದಿ ಮೆಟಲ್ ಅಯಾನ್ ಅಂತ ಹೇಳ್ತಾನೆ. ಅದನ್ನೇ ಹೇಳಿದ್ರು ವರ್ನರಲ್ಲಿ ಏನು ಹೇಳಿದ ಅವನು, ಸೆಂಟ್ರಲ್ ಮೆಟಲ್ ಅಯಾನು ಅಷ್ಟೊಂದು ಎಲೆಕ್ಟ್ರಾನ್ಸ್ನ ಹೆಂಗೆ ಅಕ್ಸೆಪ್ಟ್ ಮಾಡಿಕೊಂಡು ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಡೌಟ್ ಇತ್ತು. ಹಂಗಾಗಿ ಇವರೇನು ಹೇಳ್ತಾರೆ ಅಂದರೆ, ಲಿಗ್ಯಾಂಡು ಯಾವಾಗ ಓವರ್ಲ್ಯಾಪಿಂಗ್ ಆಗುತ್ತೆ ಅಂತಂದರೆ, ಆ ಓವರ್ಲ್ಯಾಪಿಂಗ್ ಆಗೋದು ನಾಟ್ ಓನ್ಲಿ ವಿತ್ ದ ಮೆಟಲ್ ಅಯಾನ್, ಅದ್ರದ್ದು ಎಂಟಿ ಆರ್ಬಿಟಲ್ಸ್ ಏನಿರುತ್ತಲ್ಲ ಅದ್ರ ಜೊತೆಗೂ ಓವರ್ಲ್ಯಾಪಿಂಗ್ ಆಗುತ್ತೆ ಅಂತ ಹೇಳ್ದ. ಅದ್ರ ಜೊತೆಗೆ ಏನು ಹೇಳ್ದ, ಸ್ಟ್ರಾಂಗರ್ ದಿ ಓವರ್ಲ್ಯಾಪಿಂಗ್, ಸ್ಟ್ರಾಂಗರ್ ದಿ ಬಾಂಡ್, ಸ್ಟ್ರಾಂಗರ್ ದಿ ಫಾರ್ಮೇಷನ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾ ಹೋದ. ಹಾಗಾದರೆ ಅದರದ್ದು ಸೈಲೆಂಟ್ ಫೀಚರ್ಸ್ ಯಾವುದು? ಮೆಟಲ್ ಕೆಟಯಾನ್ಸ್ ಆರ್ ಫಾರ್ಮ್ಡ್ ಬೈ ದಿ ಲಾಸ್ ಆಫ್ 1 or more ವೇಲೆನ್ಸ್ ಎಲೆಕ್ಟ್ರಾನ್ಸ್. ನಿಮಗೆ ಗೊತ್ತಿದೆ ಕೆಟಯಾನ್ ಹಿಂಗೆ ಫಾರ್ಮೇಷನ್ ಆಗುತ್ತೆ. ಕೆಟಯಾನ್ ಅಂದರೆ ಮೆಟಲ್ ಅಯಾನ್ ಏನಿದೆಯಲ್ಲ ಸೆಂಟ್ರಲ್ ಇದೆಯಲ್ಲ, ಅದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿದೆ. ಯಾಕೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿದೆ? ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್. ವೈ ಇಟ್ ಗೋಯಿಂಗ್ ಟು ಕ್ಯಾರಿ ಎ ಪಾಸಿಟಿವ್ ಚಾರ್ಜ್? ಬಿಕಾಸ್ ಇಟ್ ಹ್ಯಾಸ್ ಲಾಸ್ಟ್ ಎಲೆಕ್ಟ್ರಾನ್ಸ್. 1-2 ಎಲೆಕ್ಟ್ರಾನ್ಸ್ನ ಲಾಸ್ ಮಾಡಿಕೊಂಡು ಅದು ಮೆಟಲ್ ಕೆಟಯಾನ್ಸು ಆಗಿರುತ್ತೆ. ಮೆಟಲ್ ಆಟಮ್ ಆರ್ ಎನ್ ಅಯಾನ್ ಮೇಕ್ಸ್ ಅವೈಲಬಲ್ adequate number of empty orbitals to accommodate the electrons donated by the ligands. ಇಲ್ಲೇನಾಗ್ತಾ ಇದೆ,
ನಿಮ್ಮದು ಮೆಟಲ್ ಅಯಾನ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗಿದೆ. ಅದು ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಆಗೋ ಜೊತೆಗೆ ಇಟ್ ಗೋಯಿಂಗ್ ಟು ಮೇಕ್ ಅರೇಂಜ್ಮೆಂಟ್ ಇನ್ ಸಚ್ ಅ ಮ್ಯಾನರ್ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಎಂಟಿ ಡಿ ಆರ್ಬಿಟಲ್ಸ್ ಇರೋ ಥರ ಮಾಡ್ಕೊಳುತ್ತೆ. ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತೋ ಅಷ್ಟು ಏನು ಮಾಡುತ್ತೆ, ಅಷ್ಟು ಲಿಗ್ಯಾಂಡ್ ಜೊತೆಗೆ ಅದೇನಾಗುತ್ತೆ, ಬಾಂಡ್ ಫಾರ್ಮೇಷನ್, ಲಿಗ್ಯಾಂಡ್ ಜೊತೆಗೆ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ನಮ್ಮದು ಪ್ರಾಬ್ಲಮ್ ಇದ್ದಿದ್ದೇನೋ ಆ ಮೆಟಲ್ ಅಯಾನು ಅಷ್ಟೊಂದು ಎಲೆಕ್ಟ್ರಾನ್ಸ್ನ ಹೆಂಗೆ ಅಕಾಮಿಡೇಟ್ ಮಾಡ್ಕೊಳ್ಳುತ್ತೆ ಅಂತ. ಅದಕ್ಕೆ ಇವನೇನು ಹೇಳ್ತಾನೆ ಅಂದರೆ ಅವ್ರು ಓವರ್ಲ್ಯಾಪಿಂಗ್ ಆಗುತ್ತೆ. ಯಾವ್ಯಾವ್ದಕ್ಕೆ ಓವರ್ಲ್ಯಾಪಿಂಗ್ ಆಗುತ್ತೆ ಅಂದರೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಯಾವ್ಯಾವ್ದು ಇರುತ್ತಲ್ಲ, ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ, ಅದ್ರ ಜೊತೆಗೆ ಅದು ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ ಅದು ಎಂಟಿ ಇರುತ್ತೆ, ಹಾಗಾಗಿ ಲಿಗ್ಯಾಂಡ್ಸ್ ಎಲೆಕ್ಟ್ರಾನ್ಸ್ನ ಕೊಟ್ಟಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದೇರ್ ಬೈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಸ್ಯಾಟಿಸ್ಫೈ ಆಗುತ್ತೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ದ ನಂಬರ್ ಆಫ್ ಆರ್ಬಿಟಲ್ಸ್ ಮೇರ್ ಅವೈಲಬಲ್ ಈಕ್ವಲ್ ಟು ಇಟ್ಸ್ ಕೋಆರ್ಡಿನೇಷನ್ ನಂಬರ್. ಸೊ ಅದು ಎಷ್ಟು ಲಿಗ್ಯಾಂಡ್ ಜೊತೆಗೆ 4 ಇರುತ್ತಾ, 6 ಇರುತ್ತಾ, 8 ಇರುತ್ತಾ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಎಷ್ಟು ಇರುತ್ತಲ್ಲ ಅದಕ್ಕೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಅವನೇನು ಮಾಡ್ತಾನೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದದ್ದು ಸೆಂಟ್ರಲ್ ಮೆಟಲ್ ಅಯಾನ್ದು ಎಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಜೊತೆಗೆ ಎಂಟಿ ಆರ್ಬಿಟಲ್ಸ್ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಗಿವ್ ಈಕ್ವಲ್ ನಂಬರ್ ಆಫ್ ಐಡೆಂಟಿಕಲ್ ಆರ್ಬಿಟಲ್ಸ್. ದ ಡಿ ಆರ್ಬಿಟಲ್ಸ್ ಇನ್ವಾಲ್ಡ್ ಇನ್ ದಿ ಹೈಬ್ರಿಡೈಸೇಷನ್ ಮೇ ಬಿ n-1 ಡಿ ಆಗಿರ್ಬೋದು, ಇಲ್ಲ ಅಂದರೆ ಎನ್ ಡಿ ಆರ್ಬಿಟಲ್ಸ್ ಆಗಿರ್ಬೋದು. ಈಗೇನು ಹೇಳ್ತಾನೆ, ಒಂದು ಎಂಟಿ ಡಿ ಆರ್ಬಿಟಲ್ಸ್ ಏನಿರುತ್ತಲ್ಲ ಅದರಲ್ಲಿ ಅಕಾಮಿಡೇಟ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಆ ಮೆಟಲ್ ಅಯಾನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಅರೇಂಜ್ಮೆಂಟ್ ಇನ್ ಸಚ್ ಎ ವೇ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಎಂಟಿ ಡಿ ಆರ್ಬಿಟಲ್. ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ದಿ ಲಿಗ್ಯಾಂಡ್ ಇಟ್ ಕ್ಯಾನ್ ಅಕ್ಸೆಪ್ಟ್. ಹಾಗಾಗಿ ಅದೇನು ಮಾಡುತ್ತೆ ಅಂದರೆ ಅಷ್ಟು ಮಾಡ್ಕೊಳುತ್ತೆ. ಅದು ಮಾಡಬೇಕಾದ್ರೆ ಇಟ್ ಮೇ ಆಲ್ಸೋ ಅಂಡರ್ಗೋ ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಆಗಬೇಕು ಅಂದರೆ ನಿಮಗೆ ಗೊತ್ತು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಾಗ ನಾವು n-1 ಡಿ ಎನ್ ಡಿ ಇರ್ಬೋದು. ಸೊ n-1 ಇನ್ವಾಲ್ವ್ ಆಗಿರ್ಬೋದು, ಇಲ್ಲ ಅಂದರೆ ಎನ್ ಡಿ ಇನ್ವಾಲ್ವ್ ಆಗಿರ್ಬೋದು. ಸೊ n-1 ಅಂದರೆ ಇನ್ನರ್ ಡಿ ಆರ್ಬಿಟಲ್ ಅಂತ ಕರಿತೀವಿ, ಎನ್ ಡಿಗಾದರೆ ಔಟರ್ ಡಿ ಆರ್ಬಿಟಲ್ ಅಂತ ಕರಿತೀವಿ. ಸೊ ಇನ್ನರ್ ಡಿ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಹೈಬ್ರಿಡೈಸೇಷನ್. ಆ ಥರ ಕಾಂಪ್ಲೆಕ್ಸ್ ಏನಾದರೂ ಫಾರ್ಮೇಷನ್ ಆಗಿದ್ದರೆ ಅಂಥ ಕಾಂಪ್ಲೆಕ್ಸ್ಗೆ ನಾವು ಇನ್ನರ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ, ವಿಚ್ ಆರ್ ಮೋರ್ ಸ್ಟೇಬಲ್. n-1 ಇನ್ವಾಲ್ವ್ ಆಗಿದ್ದರೆ ಅಂಥ ಕಾಂಪ್ಲೆಕ್ಸಸ್ಗೆ n-1 ಡಿ ಎಲೆಕ್ಟ್ರಾನ್ಸ್ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಅಂಥ ಕಾಂಪ್ಲೆಕ್ಸಸ್ಗೆ ಇನ್ನರ್ ಅಂತಾರೆ, ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತಾರೆ. ದೇ ಆರ್ ಮೋರ್ ಸ್ಟೇಬಲ್. ಯಾಕೇನಂದ್ರೆ ಮುಂದೆ ಹೇಳ್ತಾ ಹೋಗ್ತೀವಿ, ಇಫ್ ದ ಡಿ ಆರ್ಬಿಟಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ಸಚ್ ಕಾಂಪ್ಲೆಕ್ಸಸ್ ದೇ ಆರ್ ಕಾಲ್ಡ್ ಅಸ್ ಔಟರ್ ಆರ್ ಹೈ ಸ್ಪಿನ್ ಕಾಂಪ್ಲೆಕ್ಸಸ್ ವಿಚ್ ಆರ್ ಲೆಸ್ ಸ್ಟೇಬಲ್. ಸೊ ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ n-1 ಡಿಗೆ ಮತ್ತು ಎನ್ ಡಿ ಆರ್ಬಿಟಲ್ಸ್ ಕಾಂಪ್ಲೆಕ್ಸಸ್ ಮೇಲೆ ಹೇಳ್ತಾ ಇದ್ದೀನಿ, ಯಾವುದು ಸ್ಟೇಬಲ್ ಯಾವುದು ಅನ್ಸ್ಟೇಬಲ್ ಅಂತ. ನೆಕ್ಸ್ಟ್ ಏನು ಹೇಳುತ್ತೆ, ದ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಫ್ ದಿ ಮೆಟಲ್ ಆಕ್ಯುಪೈ ದಿ ಇನ್ನರ್ ಆರ್ಬಿಟಲ್ಸ್ ಆಸ್ ಪರ್ ದಿ ಹುನ್ಸ್ ರೂಲ್. ಸೊ ಇಲ್ಲೇನು ಹೇಳ್ತಾರೆ, ಜೊತೆಗೆ ನನಗೆ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಏನಿರುತ್ತಲ್ಲ ಅದೇನಾಗುತ್ತೆ ಅಂದರೆ ಇಟ್ ಕ್ಯಾನ್ ಅಕಾಮಿಡೇಟ್ ಓನ್ಲಿ ಮ್ಯಾಕ್ಸಿಮಮ್ ಅಕಾರ್ಡಿಂಗ್ ಟು ಹುನ್ಸ್ ರೂಲ್. ಏನಾಗುತ್ತೆ, 2 ತೊಗೋಬೇಕು ಅಥವಾ ಫಸ್ಟು ಸಿಂಗ್ಲಿ ಎಲ್ಲ ಫಿಲ್ ಆಗಬೇಕು, ಆಮೇಲೆ ನಾನು ಏನು ಮಾಡಬೇಕು, ಡಬ್ಲಿ ಅದನ್ನು ಪೇರ್ ಮಾಡಬೇಕು. ಅದು ಆಗ್ದಂಗೆ ಏನಾಗ್ತಾ ಹೋಗುತ್ತೆ, ಇದು ಪೇರ್ ಆಗ್ತಾ ಹೋಗುತ್ತೆ. ಹವೆವರ್ ಪ್ರೆಸೆನ್ಸ್ ಆಫ್ ದಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಅರೇಂಜ್ಡ್ ಎಗೇನೆಸ್ಟ್ ಹನ್ಸ್ ರೂಲ್. ಕೆಲವೊಂದು ಸಲ ಏನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಲಿಗ್ಯಾಂಡ್ ಅದು ಅಕಾರ್ಡಿಂಗ್ ಟು ಹನ್ಸ್ ರೂಲ್ ಬೇಕಾದ್ರೂ ಆಗ್ಬೋದು, ಆರ್ ಎಗೇನೆಸ್ಟ್ ಹನ್ಸ್ ರೂಲ್ ಬೇಕಾದ್ರೂ ಅದು ಡಿ ಆರ್ಬಿಟಲ್ಸು ಫಾರ್ಮೇಷನ್ ಆಗ್ತಾ ಹೋಗ್ಬೋದು. ಸೊ ನನ್ನ ಮೆಟಲ್ ಅಯಾನ್ ಏನು ಮಾಡುತ್ತೆ, ಸಾಧ್ಯ ಆದಷ್ಟು ಎಂಟಿ ಡಿ ಆರ್ಬಿಟಲ್ಸ್ನ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಲಿಗ್ಯಾಂಡ್ ಜೊತೆಗೆ ಅದು ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ನ ಫಾರ್ಮೇಷನ್ ಮಾಡ್ಕೊಳ್ತಾ ಹೋಗುತ್ತೆ. Ligands have at least one orbital containing a lone pair of electrons. ಪ್ರತಿಯೊಂದು ಲಿಗ್ಯಾಂಡು ನನಗೆ ಎಲೆಕ್ಟ್ರಾನ್ಸ್ನ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಮಾಡಬೇಕು ಅಂದರೆ ಇಟ್ ಶುಡ್ ಕಾಂಟ್ರಿಬ್ಯೂಟ್ ಬೋತ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ದಿ ಕೋವೆಲೆಂಟ್ ಬಾಂಡ್. ಹಾಗಾಗಿ ಏನಾಗುತ್ತೆ, ಅಟ್ಲೀಸ್ಟ್ ಅವ್ರು ಏನು ಮಾಡಬೇಕು, ದೋಸ್ ಲಿಗ್ಯಾಂಡ್ ಶುಡ್ ಗಿವ್ 2 lone pair of electrons ಅಂತ ಹೇಳ್ತಾರೆ. These orbitals overlap with the hybrid orbitals of metal ion forming a coordinate covalent bond. ಇವನೇನು ಹೇಳ್ತಾನೆ, ವೇಲೆನ್ಸ್ ಬಾಂಡ್ ಥಿಯರಿದಲ್ಲಿ ಈ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್. ಸೊ ನಿಮ್ಮದು ಅಟಾಮಿಕ್ ಆರ್ಬಿಟಲ್ಸ್ ಇರುತ್ತೆ, ದೇ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಫಾರ್ಮ್ ದಿ ಹೈಬ್ರಿಡ್ ಆರ್ಬಿಟಲ್. ಆ ಹೈಬ್ರಿಡ್ ಆರ್ಬಿಟಲ್ ಜೊತೆಗೆ ನಮ್ಮದು ಲಿಗ್ಯಾಂಡ್ ಏನಾಗುತ್ತೆ, ಓವರ್ಲ್ಯಾಪಿಂಗ್ ಆಗಿ ನನಗೆ ಕೋಆರ್ಡಿನೇಟ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಅಗೇನ್ he tries to explain the stability geometry of the complexes that have been formed based on the hybridization. sp3 ಏನಾದರೂ ಇತ್ತು ಅಂದರೆ ಟೆಟ್ರಾಹೀಡ್ರಲ್ ಅಂತ ಹೇಳ್ತಾರೆ. ಅದೇ ಥರ DsP2 ಇತ್ತು ಅಂತಂದರೆ ಸ್ಕ್ವಯರ್ ಪ್ಲೇನಾರ್ ಅಂತ ಹೇಳ್ತಾನೆ. DsP3 ಇತ್ತು ಅಂದರೆ ಟ್ರೈಗೋನಲ್ ಬೈಪಿರಮಿಡಲ್ ಅಂತ ಕರೀತಾರೆ, ಅಥವಾ SDP3 ಅಂತ sp3d ಅಂತಾರೆ. sp2
ಡಿ ಅಂತ ಕರೀತಾರೆ. ಅಥವಾ D2sp3. ಅಗೇನ್ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಇನ್ನರ್ ಆರ್ಬಿಟಲ್ ಆಗಿದ್ರೆ ಅದನ್ನು ಮುಂಚೆ ಬರಿತೀನಿ ನಾನು, ಔಟರ್ ಆರ್ಬಿಟಲ್ ಆದರೆ ಏನು ಮಾಡ್ತೀನಿ ಆಮೇಲೆ ಬರಿತೀನಿ. ಸೊ DsP2 ಇದೆ, ಅದೇ ಥರ sp2Dನೂ ಬೇರೆ ಇರುತ್ತೆ, sp3D ಇರ್ಬೋದು. ಸೊ ಹಾಗಾಗಿ ನಾವಿಲ್ಲಿ ಮುಂಚೆ ಬರಿತಾ ಇರೋದಕ್ಕೋಸ್ಕರ ಇದನ್ನು ಇನ್ನರು ಮತ್ತು ಔಟರ್ ಕಾಂಪ್ಲೆಕ್ಸಸ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಈ ಥರ ಬರಿತಾ ಹೋಗ್ತಾರೆ. D2sp3 ಇದೆ, ಅದೇ sp3D2 ಬರಿತೀವಿ. ಸೊ D2ನೇ ಎರಡು ಕಡೆಗೂ D2ನೇ ಇದೆ, ಆದರೆ D2ನಲ್ಲಿ ಏನಾಗ್ತದೆ n-1 d ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ, ಇನ್ನೊಂದರಲ್ಲಿ Nd ಆರ್ಬಿಟಲ್ಸ್ ಇನ್ವಾಲ್ವ್ ಆಗ್ತಾ ಇದೆ. ಬೋತ್ ಕೇಸಸ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಆಕ್ಟಾಹೆಡ್ರಲ್ ಶೇಪ್ ಇರುತ್ತೆ. ಸೊ ಜಾಮೆಟ್ರಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೈಬ್ರಿಡೈಸೇಷನ್ ತಗೊಳ್ಳೋದಕ್ಕೋಸ್ಕರ ಈ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೇನ್ ದಿ ಜಾಮೆಟ್ರಿ ಆಫ್ ದಿ ಕಾಂಪ್ಲೆಕ್ಸ್ ದಟ್ ಹ್ಯಾವ್ ಬೀನ್ ಫಾರ್ಮ್ಡ್. The complex contain unpaired electron, then it is paramagnetic. If it does not contain unpaired electron, then it is ಡಯಾಮ್ಯಾಗ್ನೆಟಿಕ್. ಸೊ ನಾನು ಮುಂಚೆನೇ ಹೇಳ್ದಂಗೆ ವರ್ನರ್ ಥಿಯರಿನಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಏನೂ ಹೇಳಿರಲಿಲ್ಲ. ಹಂಗಾಗಿ ಇವನೇನು ಮಾಡ್ತಾನೆ, ಈ ಟ್ರೈಸ್ ಟು ಎಕ್ಸ್ಪ್ಲೇನ್ VBT ಥಿಯರಿನಲ್ಲಿ ಪೌಲಿಂಗು ಎಕ್ಸ್ಪ್ಲೇನ್ ಮಾಡ್ತಾನೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಾದರೂ ಇತ್ತು ಅಂತ ಇಟ್ಕೊಳ್ಳೋಣ ನಿಮ್ಮ ಕಾಂಪ್ಲೆಕ್ಸಲ್ಲಿ, ಆವಾಗ ಅದೇನಾಗುತ್ತೆ ಅಂತಂದರೆ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ. ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂದರೆ ಆವಾಗ ಅದು ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ಈ ಟ್ರೈ ಟು ಎಕ್ಸ್ಪ್ಲೇನ್ ಇನ್ನರ್ ಕಾಂಪ್ಲೆಕ್ಸಸ್ಸು, ಔಟರ್ ಕಾಂಪ್ಲೆಕ್ಸಸ್ಸು, ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ಸು, ಸ್ಕ್ವೇರ್ ಪ್ಲೇನರ್ ಕಾಂಪ್ಲೆಕ್ಸಸ್ಸು ಎಲ್ಲನೂ ಏನು ಮಾಡ್ತಾನೆ, ಈ ಟ್ರೈ ಟು ಎಕ್ಸ್ಪ್ಲೇನ್ ದೀಸ್ ಆರ್ ದಿ ಪಾಸ್ಟುಲೇಟ್ಸ್ ಆಫ್ VBT ಆರ್ ಸೈಲೆಂಟ್ ಫೀಚರ್ಸ್ ಆಫ್ VBT. ಅವನೇನು ಹೇಳ್ತಾನೆ, ಲಿಗ್ಯಾಂಡ್ ಇರಬೇಕು, ಮೆಟಲ್ ಅಯಾನ್ ಇರಬೇಕು. ಮೆಟಲ್ ಅಯಾನ್ ಹೆಂಗೆ ಫಾರ್ಮೇಷನ್ ಆಗುತ್ತೆ, ಬೈ ದಿ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಲಿಗ್ಯಾಂಡ್ ಏನು ಕೆಲಸ, ಇಟ್ ಗೋಯಿಂಗ್ ಟು ಅಕಾಮಡೇಟ್ ಅಟ್ಲೀಸ್ಟ್ ಒಂದು ಲಿಗ್ಯಾಂಡ್ 2 ಎಲೆಕ್ಟ್ರಾನ್ಸ್ನ ಕೊಡಲೇಬೇಕು. ಸೊ ಮೆಟಲ್ ಅಯಾನ್ ಏನು ಮಾಡುತ್ತೆ, ಇಟ್ ಅಂಡರ್ಗೋ ಹೈಬ್ರಿಡೈಸೇಷನ್ ಇನ್ ಸಚ್ ಅ ಮ್ಯಾನರ್ ದಟ್ ಇಟ್ ಗೋಯಿಂಗ್ ಟು ಕ್ರಿಯೇಟ್ ನಂಬರ್ ಆಫ್ ಎಂಟಿ ಡಿ ಆರ್ಬಿಟಲ್. ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರುತ್ತಲ್ಲ ಅಷ್ಟು ಲಿಗ್ಯಾಂಡ್ ಏನು ಮಾಡುತ್ತೆ, ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಹಾಗಾಗಿ ಅವನೇನು ಮಾಡ್ತಾನೆ, ಮೆಟಲ್ ಅಯಾನು ಇಟ್ ಗೋಸ್ ಎಗೇನ್ಸ್ಟ್ ದಿ ಹಂಡ್ಸ್ ರೂಲ್ ಆರ್ ಅಲಾಂಗ್ ವಿತ್ ಹಂಡ್ಸ್ ರೂಲ್ ಟು ಮೇಕ್ ಎಂಟಿ ಡಿ ಆರ್ಬಿಟಲ್ಸ್. ಎಷ್ಟು ಎಂಟಿ ಡಿ ಆರ್ಬಿಟಲ್ಸ್ ಇರ್ತಲ್ಲ ಅಷ್ಟು ಲಿಗ್ಯಾಂಡ್ ಜೊತೆಗೆ ಅದೇನಾಗುತ್ತೆ, ಕಾಂಪ್ಲೆಕ್ಸ್ ಆಗುತ್ತೆ. ಜೊತೆಗೆ ಆ ಡಿ ಆರ್ಬಿಟಲ್ಸ್ ಏನಾಗುತ್ತೆ, ಬಿಫೋರ್ forming a covalent bond, the coordinate covalent bond or a covalent bond, they undergo hybridization. ಸೊ ಹೈಬ್ರಿಡೈಸೇಷನ್ ಯಾವ ಥರ ಇರುತ್ತಲ್ಲ ಅದ್ರ ಪ್ರಕಾರ ಏನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಶೇಪು ಬರ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಟ್ ಟ್ರೈಸ್ ಟು ಎಕ್ಸ್ಪ್ಲೇನ್ ದಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬೇಸ್ಡ್ ಆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್. ಅದಕ್ಕೆ ಎಷ್ಟೊಂದು ಎಕ್ಸಾಂಪಲ್ಸ್ನ ತೊಗೊಳ್ತಾನೆ, ಅದು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ತೊಗೊಂಡು ಅವ್ನು ಹೆಂಗೆ ಈ ಪಾಸ್ಟುಲೇಟ್ ಮೇಲೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಹೌ ದಟ್ ಕಾಂಪ್ಲೆಕ್ಸ್ ಹ್ಯಾವ್ ಬೀನ್ ಫಾರ್ಮ್ಡ್ ಅನ್ನೋದನ್ನ ಅವನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಅದರದ್ದು ಲಿಮಿಟೇಷನ್ಸ್ ಏನು, ಈ ಸ್ಯಾಟಿಸ್ಫ್ಯಾಕ್ಟರಿಲಿ ಎಕ್ಸ್ಪ್ಲೈನ್ ಏನು ಹೇಳ್ತಾನೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ತಾನೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಆಫ್ ದಿ ಮೆಟಲ್ ಅಯಾನ್ ಹೇಳ್ತಾನೆ, ಹೌ ಇಟ್ ಕ್ಯಾನ್ ಅಕಾಮಡೇಟ್ ಸೋ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಬಟ್ ಹಿ ಫೇಸ್ ಟು ಗಿವ್ ಸ್ಯಾಟಿಸ್ಫ್ಯಾಕ್ಟರಿ ಎಕ್ಸ್ಪ್ಲನೇಷನ್ ಫಾರ್ ದಿ ಕಲರ್. ಎಲ್ಲ ಕೋಆರ್ಡಿನೇಷನ್ ಕಾಂಪೌಂಡ್ಸು ಕಲರ್ ಇದೆ, ಕಲರ್ ಬಗ್ಗೆ ಇವನು ಹೇಳೋಕ್ಕಾಗಲಿಲ್ಲ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಹೇಳ್ದ ಡಯಾಮ್ಯಾಗ್ನೆಟಿಕ್ಕು ಪ್ಯಾರಾಮ್ಯಾಗ್ನೆಟಿಕ್ ಅಂತ. ಕ್ವಾಂಟಿಟೇಟಿವ್ಲಿ ಅದು ಹೇಗೆ ಡಯಾಮ್ಯಾಗ್ನೆಟಿಕ್ಕು, ಯಾಕೆ ಪ್ಯಾರಾಮ್ಯಾಗ್ನೆಟಿಕ್ಕು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವನು ಕಷ್ಟ ಆಯಿತು. ಸ್ಟೆಬಿಲಿಟಿ ಹೇಳ್ದ, ಇನ್ನರ್ ಕಾಂಪ್ಲೆಕ್ಸಸ್ ಆರ್ ಮೋರ್ ಸ್ಟೇಬಲ್ ದ್ಯಾನ್ ದಿ ಔಟರ್ ಕಾಂಪ್ಲೆಕ್ಸಸ್ ಅಂತ. ಅಗೇನ್ ಹೌ ಮಚ್ ಇಟ್ ಇಸ್ ಸ್ಟೇಬಲ್ ಅನ್ನೋದನ್ನ ಅವ್ನ ಕೈಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಅಗೇನ್ ಕೆಲವೊಂದು ಸಲ ಏನು ಹೇಳ್ತೀವಿ, ಆಕ್ಟಾಹೆಡ್ರಲ್ ಕೋಆರ್ಡಿನೇಷನ್ ನಂಬರು 4 ಇದ್ದಾಗ ಆ ಮಾಲಿಕ್ಯೂಲು ಕೆಲವು ಸಲ ಸ್ಕ್ವೇರ್ ಪ್ಲೇನ್ ಆಗುತ್ತೆ, ಕೆಲವು ಸಲ ಟೆಟ್ರಾಹೆಡ್ರಲ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಅದೇನಾಗಿರಬೇಕು, ಟೆಟ್ರಾಹೆಡ್ರಲ್ sp3 ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಆದರೆ ಒಂದು ಕೇಸಲ್ಲಿ ಸ್ಕ್ವೇರ್ ಪ್ಲೇನರ್ ಅಂತೀವಿ, ಇನ್ನೊಂದು ಕೇಸಲ್ಲಿ ಆಕ್ಟಾಹೆಡ್ರಲ್ ಅಂತೀವಿ. ಯಾಕೆ ಅಂತ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಿಲ್ಲ. And also he fails to explain when the strong ligands are there, they're going to make arrangement, they're going to make the empty d orbitals which are against the Hund's rule. So ಅದನ್ನು ಯಾಕೆ ಅಂತ ಅವನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ವಿ ಹ್ಯಾವ್ ಒನ್ ಮೋರ್ ಥಿಯರಿ, ದಟ್ ಥಿಯರಿ ಇಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ. ಅದನ್ನು ನೆಕ್ಸ್ಟ್ ಕಮ್ಮಿಂಗ್ ಎಪಿಸೋಡಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನಮಗೆ ಫಸ್ಟ್ ಥಿಯರಿ ಯಾವುದು, ಕೋಆರ್ಡಿನೇಷನ್ ಕಾಂಪೌಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಹೇಳೋದಕ್ಕೆ ವರ್ನರ್ ಥಿಯರಿ ಬಂತು. ವರ್ನರ್ ಥಿಯರಿನಲ್ಲಿ ಕೆಲವೊಂದು ಈ ಫೇಲ್ಸ್ ಟು ಎಕ್ಸ್ಪ್ಲೇನ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸೆಕೆಂಡ್ ಥಿಯರಿ ಬಂತು, ಅದು VBT ಬಂತು. ಆ VBTನೂ ಎಷ್ಟೊಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನನಗೆ ಥರ್ಡ್ ರೂಲ್ ಬರ್ತಾ ಇದೆ. ಸೊ ಅದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವೇಲೆನ್ಸ್ ಬ್ಯಾಂಡ್ ಥಿಯರಿದು ಸೈಲೆಂಟ್ ಫೀಚರ್ಸ್ ಏನು, ಅದರದ್ದು ಲಿಮಿಟೇಷನ್ಸ್ ಏನು, ಅದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಯಾವುದೋ ಒಂದು ಕಾಂಪ್ಲೆಕ್ಸ್ ಕೊಟ್ಬಿಟ್ಟು ಈ ಕಾಂಪ್ಲೆಕ್ಸು ಫಾರ್ಮೇಷನ್ ಆಗುತ್ತಾ ಇಲ್ವಾ ಅಂತ ಎಕ್ಸ್ಪ್ಲೈನ್ ದಟ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಫ್ ದಿಸ್, ಅದು ಇನ್ನರ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಔಟರ್ ಕಾಂಪ್ಲೆಕ್ಸ್ ಆಗಿರ್ಬೋದು, ಅದ್ರ ಮೇಲೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸು ಕೇಳ್ತಾ ಹೋಗ್ತಾರೆ. ಥ್ಯಾಂಕ್ ಯು.